ಗಿರಿಜಾ ಶಂಕರ ಕಾಲೋನಿಯಲ್ಲಿ ಮೂಲ ಸೌಕರ್ಯಗಳು ವಂಚಿತವಾದ ಜನತೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಬರುವ ಗಿರಿಜಾ ಶಂಕರ್ ಕಾಲೋನಿಯ ನಿವಾಸಿಗಳು ಬಹಳ ವರ್ಷಗಳಿಂದ ಇಲ್ಲಿ ವಾಸ ಮಾಡುತ್ತಿದ್ದು, ಸಿರವಾರ ಪಟ್ಟಣವು ತಾಲೂಕಾಗಿ ಬೆಳೆದರೂ ಇಲ್ಲಿನ ನಿವಾಸಿಗಳಿಗೆ ವಸತಿ, ಚರಂಡಿ, ರಸ್ತೆ, ನೀರು, ಶೌಚಾಲಯ ಇಲ್ಲದೆ ಸುಮಾರು 20 ವರ್ಷಗಳಿಂದ ಪರದಾಡುತ್ತಿರುವ ನಿವಾಸಿಗಳಿಗೆ ಸರ್ಕಾರದಿಂದ ಯಾವುದೇ ಮೂಲ ಸೌಕರ್ಯಗಳು ಕಲ್ಪಿಸದ ಪಟ್ಟಣ ಪಂಚಾಯತಿ ಸದಸ್ಯರು ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮನ್ನು ವಿಚಾರಿಸಿಕೊಂಡು ಓಟು ತೆಗೆದುಕೊಂಡು ಹೋಗುವವರು ಮತ್ತೆ ಮಾರು ಎಲೆಕ್ಷನ್ಗೆ ಪ್ರತ್ಯಕ್ಷರಾಗುತ್ತಾರೆ ಎಂಬ ಇಲ್ಲಿನ ನಿವಾಸಿಗಳು ಅಳಲನ್ನು ತೋಡಿಕೊಂಡರು. ಇಂದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ತಮ್ಮ ಮನವಿ ಪತ್ರದ ಮೂಲಕ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗಲಿ ಅವರಿಗೆ ಮನವಿ ಪತ್ರ ನೀಡಿದರು. ಚರಂಡಿ ಇಲ್ಲ, ಶೌಚಾಲಯಗಳಿಲ್ಲ, ಯಾವುದೇ ಎಷ್ಟೋ ಜನ ಆರಿಸಿ ಬಂದರೂ ಸಹ ಈ ಒಂದು ವಾರ್ಡಿಗೆ ಸುಮಾರು ಒಂದು 30 ಗುಡಿಸಲೇ ಇದಾವೆ. ಅಲ್ಲಿ ಮನೆಗಳು ಸಹ ಇಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಯಾರು ಬಂದ್ರೂ ಮಾಡಮ್ಮಂತಾರೆ ಹೊರತು ಆ ಕಾಲೋನಿಗೆ ಇದುವರೆಗೂ ಯಾರು ಯಾವುದೇ ಮೂಲ ಸೌಕರ್ಯಗಳು ಕೊಟ್ಟಿಲ್ಲ. ಅಲ್ಲಿ ಹೆಣ್ಮಕ್ಳಿಗೆ ಭಾಳ ಶೌಚಾಲಯದ್ದು ಭಾಳ ಪ್ರಾಬ್ಲಮ್ ಆದ. ಅವು ಹೊರಗಡೆ ಹೋಗಬೇಕು, ಅದು ಇವತ್ತು ನಾಳೆ ಬಂದ್ ಮಾಡಿದರೆ ಭಾಳ ತ್ರಾಸಾಗ್ತದೆ. ಇರೋ 20 ಸೈಜು ಪ್ಲಾಟ್ಗಳು ಅಲ್ಲಿ ಬಾತ್ರೂಮ್ಗಳು ಕಟ್ಟಿಗೆ ಭಾಳ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ಈಗ ನಾವು ಮೆಂಬರ್ಗೆ ಭಾಳ ಸಲ ತಿಳಿಸಿದ್ವಿ. ಈಗ ಬೇರೆ ಕಡೆಗೆ ಮತ್ತೆ ಒಂದು ರಸ್ತೆ ಇದ್ದರೂ ಕೂಡ CC ರಸ್ತೆ ಆಗಿದೆ ಅದೇ 3ನೇ ವಾರ್ಡ್ನಲ್ಲಿ. ಬೇರೆ ಕಡೆಗೆ ಆ ರಸ್ತೆನ ಮತ್ತೆ ಅಗದು ಮತ್ತೆ ಇವತ್ತು ಅದೇ ರಸ್ತೆದಾಗ ಮತ್ತೆ ಒಂದು CC ರೋಡ್ ಮಾಡೋಕೈತಾರ. ಆದರೆ ಈ ಸ್ಲಮ್ ಏರಿಯಾನ ಇದೆಯಲ್ಲ, ಸುಮಾರು 20-30 ಗುಡಿಸಲಿದ್ದಲ್ಲಿ ಇವತ್ತು ಆ ಕೆಲಸ ಮಾಡ್ತಾಯಿಲ್ಲ. ಇವ್ರನ್ನೆಲ್ಲ ಬರೀ ಓಟ್ ಹಾಕಕ್ಕೆ ಮಾತ್ರ ಬಳಸ್ಕೊಂಡ್ರೆ ಹೊರತು ಕೆಲಸಕ್ಕೆ ಏನು ಅಭಿವೃದ್ಧಿಗಳು ಕೆಲಸ ಏನೂ ಮಾಡಿಲ್ಲ. ಮೆಂಬರ್ ಮಾತ್ರ ಓಣ್ಯಾಗೆ ಬರೋದೇ ಇಲ್ಲ, ಆರಿಸಿ ಹೋದತ್ತ ಕಡೆಸ್ತಾರೆ. ಈ ವಾರ್ಡ್ನಾಗ ಬರೋದೇ ಇಲ್ಲ. ಅವರು ಶ್ರೀಮಂತ ಓಣ್ಯಾಗ ಗೌಡ್ರ ಓಣ್ಯಾಗ ಬರ್ತಾನೆ, ಕೆಲಸ ಮಾಡ್ತಾನೆ, ಹೋಗ್ತಾನೆ. ಆದರೆ ಇಲ್ಲಿ ಸ್ಲಮ್ ಏರಿಯಾಗಿರ್ತಕ್ಕಂಥ ಜನ 20-30 ಗುಡಿಸಲಿರ್ತಕ್ಕಂಥ ಜನರಲ್ಲಿ ಬಂದು ನಿಮ್ಮ ಸಮಸ್ಯೆ ಏನಾವಂತ ಇದುವರೆಗೆ ಕೇಳೋದಿಲ್ಲ, ಕೇಳಿನೂ ಇಲ್ಲ. ಅದಕ್ಕೋಸ್ಕರ ನಾವು ಈಗ ಇದು ಹೋರಾಟ ಇದು ತಾತ್ಕಾಲಿಕ ಇದು ನಂಬರ್ ಕೊಟ್ಟೋಗ್ತೀವಿ. ನಾವು ಲೆಟ್ರ್ ಕೊಟ್ಟು ಒಂದು ವಾರದಾಗ ಮಾಡಿದರೂ ಸರಿ, ಒಂದು 15 ದಿವಸ ಯಾವುದೋ ಒಂದು ಚರಂಡಿ ವ್ಯವಸ್ಥೆ ಆಗಲಿ, ರಸ್ತೆ ವ್ಯವಸ್ಥೆ ಆಗಲಿ ಮಾಡಿದರೆ ಸರಿ. ಇಲ್ಲಾಂದರೆ ಮಾಡೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಪಂಚಾಯತ್ ಮುಂದೆ ಅಂತ ತಿಳಿಸ್ತೀವಿ. ಮುಂದಿನ ದಿನದಲ್ಲಿ ಇಲ್ಲಿಗೆಪ್ಪ ಮಡಿಯೋಳು KRS ಸಿರವಾರ. ನಮ್ಗೆ ನೋಡ್ರಿ, ಅಲ್ಲಿ CC ರೋಡ್ ಆಗ್ಬೇಕು, ಏನು ಬಾತ್ರೂಮ್ ಆಗ್ಬೇಕು. ನಮ್ಗೆ ಅಲ್ಲಿ ವ್ಯವಸ್ಥೆ ಏನಿಲ್ಲ. 20 ವರ್ಷ ಆಯಿತು, ಗಟರ್ ಇಲ್ಲ. ಏನು ಎಲ್ಲಿ ಬೇಕಲ್ಲಿ ಮುಸ್ರೆ ನೀರು ಚಲ್ತೀವಿ. ಧಾಮೆಗಳು, ಸೊಳ್ಳೆಗಳು ಜಗ್ಗಿ ಆಗಿಬಿಟ್ಟಾವ. ಹಳ್ಳದಾಗ ಆ ಕಡೆ ಈ ಕಡೆ ಎಲ್ಲ ಗಿಡಗಳು, ಗಂಟೆಗಳು ಜಗ್ಗಿ ಆಗ್ಯಾವ. ಹುಡುಗರು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಹುಳ ಉಪ್ಪಡಿ ಏನ್ರಿ, ಒಟ್ಟು ನಮ್ಗೆ ಅಲ್ಲಿ ಏನು ಅನುಕೂಲ ಇಲ್ದಂಗೆ ಮಾಡ್ಯಾರ. ನಂಬರ್ಸ್ಗಳು ಬಂದರೆ ಮಾಡ್ತೀವಿ ಅಂತಾರೆ, ಒಟ್ಟು ಮಾಡೋದಿಲ್ಲ. ರಸ್ತೆ ಆಗಿಲ್ಲ ರೀ. ಈಗ ಮತ್ತು ನಮ್ಗೆ ಸದ್ಯಕ್ಕೆ ರಸ್ತೆಗೆ ಬಂದ್ವಿ ನಾವು. ನಮ್ಮ ಬಾತ್ರೂಮು ರಸ್ತೆ ನಮ್ಮ ಕಡೆಗೆ ಹಾಕಿದ್ದು ಬೇರೆ ಕಡೆಗೆ ಹಾಕ್ಯಾರ. 3 ಸರ್ತಿ ಆಯ್ತು ಈಗ. ಯಾರಿಗೆ ಗೊತ್ತ್ರಿ? ಮತ್ತೆ ನಮ್ಮಂತ ಬಡವ್ರದ್ದು ಯಾರು ಕೇಳ್ತಾರೆ ಹೇಳ್ರಿ? ಯಾವ ನಂಬರ್ಗೆ ಇದೀವಿ ಎಲ್ಲ ಮಾಡಿದೀವಿ ರೀ. ಮಾಡ್ತೀವಿ ಅಂತಾರ್ರಿ. ಮತ್ತೆ ಅವಾಗ ಒಳಗೊಳಗೆ ಮತ್ತೆ ಇದು ಮಾಡಿ ಕೇಶ್ ಹಾಕ್ಯಾರ ನೋಡ್ರಿ. ನಂಬರ್ಸ್ಗಳ್ರಿ ಮತ್ತೆ ನಂಬರ್ಸು ಮತ್ತೆ ಅವರು ರೇಣುಕರಿ. ಬಡ ಜನಕ್ಕೆ ಮನೆ ಇಲ್ಲ, ಅದೆಲ್ಲ ನಮ್ಗೆ ಮಾಡಿಕೊಡ್ಬೇಕು. 20 ವರ್ಷ ಒಂದು 20 ವರ್ಷ ಆಯ್ತು ರೀ. ನಳ ನೀರು ಸಪ್ಪನು, ರೋಡ್ ಇಲ್ಲ, ಏನಿಲ್ರಿ. ಬರೀ ಎಲ್ಲ ಕೆಸರಿನಾಗ ಓಡಾಡಕತ್ತೀವಿ ನಾವು. ಜನ ಹೇಳ್ದಿ ಮಾಡ್ತೀವಿ ಅಂತಾರ್ರಿ. ಮಾಡ್ತೀವಿ ಆಯ್ತು, ಮಾಡಮ್ಮಂತಾರ, ಹೋತಾರ. ಏನು ಮಾಡೋದಿಲ್ಲ ಅಷ್ಟೇ. ಮತ್ತೆ ಅದಕ್ಕೆ ನಾವು ಇವತ್ತು ಬಂದ್ಬಿಟ್ಟಿವಿ. ನಾವು ಕೇಳಿ ಬರೀ ಕೇಳಿದ್ರೆ ಏನಂತಾರ, ಮಾಡ್ತೀವಿ ನಾವು, ಹೋಗ್ರಿ ಮಾಡಮ್ರಮ್ಮ ಅಂತಾರ. ಎಲ್ಲರೂ ಬಡ ಜನ ಒಂದು ಕಡೆ ಕಂಬ ಇದ್ದಾರೆ, ಒಂದು ಕಡೆ ಕರೆಂಟ್ ಕಂಬ ಇಲ್ಲ. ಉದ್ದೇಶ ಏನಂದ್ರೆ ನಮ್ಗೆ ರೋಡ್ ಬೇಕ್ರಿ, ಗಟ್ರ ಏನ್ರಿ, ಬಾತ್ರೂಮ್ ಬೇಕು ಬಡವ್ರ ಜನಗ. ಬಡವರು ಜನತ ಮನೆ ಬೇಕು. ನಿಮ್ಗೆ ಯಾವ್ದನ್ನಾಗಲೂ ಸಮಸ್ಯೆ ನಮ್ಗೆ ಒಂದನ ಮಾಡ್ಕೊಂತ ಹೋಗ್ಬೇಕು. ಮಾದೇವ್ರಿ.